ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ವಸತಿ ಶಿಕ್ಷಣಗಳ ಸಂಸ್ಥೆಗಳ ಸಂಘ ಏಕಲವ್ಯ ಮಾದರಿ ವಸತಿ ಶಾಲೆ EMRS ಅಂತ ಕರಿತೀವಿ ನೋಡ್ರಿ. ಇದಕ್ಕೆ ಸಂಬಂಧಪಟ್ಟಂತ ಈಗ ಆಲ್ರೆಡಿ ಮೊರಾರ್ಜಿ ದೇಸಾಯಿ ಫಲಿತಾಂಶಕ್ಕೆ ತಾವು ಸಾಕಷ್ಟು ಏನು ಮಾಡ್ತಾ ಇದ್ರಪ್ಪ ಅಂದಾಗ ವೇಟ್ ಮಾಡ್ತಾ ಇದ್ರಿ. ಆಲ್ರೆಡಿ ಮೊನ್ನೆ ಒಂದು ಲಿಸ್ಟ್ನು ಕೂಡ ಬಿಟ್ಟಿದ್ದ. ಆದರೆ ಈಗ ಅಫಿಷಿಯಲ್ ಆಗಿ ಪ್ರಥಮ ಸುತ್ತಿನ ಫಲಿತಾಂಶನ ಏನು ಮಾಡಿದಾರಪ್ಪ ಅಂದಾಗ ಅಫಿಷಿಯಲ್ ಆಗಿ ಬಿಟ್ಟಿದ್ದಾರೆ. ಹೀಗಾಗಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ನಿನ್ನೆ 22/5/2026 ಕೊಟ್ಟಿದ್ರು. ಈ ಮೊದಲ ಸುತ್ತಿನ ನಿಮ್ದು ಯಾವ್ಯಾವ ಡಿಸ್ಟಿಕ್ ಒಳಗಡೆ ಬರ್ತೀರಿ ಅಂತೇಳಿ ನೀವೇನು ಮಾಡಬೇಕಪ್ಪ ಅಂದಾಗ ಕಂಪ್ಲೀಟಾಗಿ ಈ ಥರ ನೋಡ್ಕೋಬೇಕು. ಇಲ್ಲಿ ಬಾಗಲಕೋಟೆ, ಬಳ್ಳಾರಿ, ಬೆಳಗಾಂ ರೂರಲ್ ಈ ಥರ ನಿಮ್ದು ಯಾವುದೇ ಜಿಲ್ಲೆ ಇರ್ತದೆ ಆ ಜಿಲ್ಲಾದ ಏನು ಮಾಡ್ಕೋಪ್ಪ ಅಂತಂದಾಗ ಇಲ್ಲಿ ತಾವು ನೋಡ್ಕೋಬೋದು. ನಾವು ಇಲ್ಲಿ ವಿಜಯಪುರ ಆಗಿದ್ದರಿಂದ ಈ ವಿಜಯಪುರದ ಮೇಲೆ ಕ್ಲಿಕ್ ಮಾಡಿದಾಗ ಈ ವಿಜಯಪುರದು ಏನಪ್ಪ ಅಂತಂದಾಗ ಇಲ್ಲಿ ಏನಪ್ಪ ಅಂದ್ರೆ ಹೂವಿನಿಪ್ಪರಿಗೆ ಅದ್ರ ಒಳಗಡೆ ಇಲ್ಲಿ ಸ್ಕೂಲ್ಗಳನ್ನು ಕೊಟ್ಟಿದ್ದಾನೆ. ಎಷ್ಟು ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿದ್ದಾವೆ. ಇನ್ನು ನೆಕ್ಸ್ಟ್ ವಿಜಯಪುರ ಡಿಸ್ಟಿಕ್ ಒಳಗಡೆ ಆಗಿದ್ವಲ್ಲ, ವಿಜಯಪುರ ಡಿಸ್ಟಿಕ್ ಬಸವನ ಬಾಗೇವಾಡಿ ತಾಲೂಕು ಅದ್ರ ಒಳಗಡೆ ಯಾವ್ಯಾವ ಆಗಿದಾವೋ ಯಾವ ಥರ ಇಲ್ಲ ಅಂತೇಳಿ ನಿಮ್ಮ ಹೆಸರು ಇದಾವೋ ಇಲ್ಲ ಅಂತೇಳಿ ಇಲ್ಲಿ ಏನು ಮಾಡ್ಕಪ್ಪ ಅಂತಂದಾಗ ನೀವು ಚೆಕ್ನ ಮಾಡ್ಕೋಬೇಕಾಗ್ತದೆ. ಓಕೆ, ಇನ್ನು ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ವಿಜಯಪುರ ಡಿಸ್ಟಿಕ್ ಒಳಗಡೆ ನೆಕ್ಸ್ಟ್ ಯಾವ್ಯಾವ ಸ್ಕೂಲ್ಗೆ ಇಲ್ಲಿ ವಿದ್ಯಾರ್ಥಿಗಳ ನಿಮ್ಮ SATS ನಂಬರ್ನ ಜೊತೆಗೆ ನಿಮ್ಮ ಕ್ಯಾಂಡಿಡೇಟ್ ನೇಮ, ನಿಮ್ಮ ರ್ಯಾಂಕು, ನೆಕ್ಸ್ಟ್ ನಿಮ್ಮ ಡಿಸ್ಟಿಕ್ಕು, ನಿಮ್ಮ ನೇಟಿವ್ ಡಿಸ್ಟಿಕ್ಕು ಎಲ್ಲವೂ ಇದ್ದಾವೆ. ಇದನ್ನು ಕಂಪ್ಲೀಟಾಗಿ ಏನು ಮಾಡ್ಬೋದಪ್ಪ ಅಂತಂದಾಗ ತಾವು ಈ ಲಿಸ್ಟ್ನ ಒಳಗಡೆ ಹೆಸರು ಇದೆಯೋ ಇಲ್ಲ ಅಂತೇಳಿ ತಾವು ಸರ್ಚ್ ಮಾಡಿ ತಾವು ನೋಡ್ಕೋಬೇಕಾಗ್ತದೆ. ಇದು ಏನಾಗುತ್ತಪ್ಪ ಅಂತಾಗ ವಿಜಯಪುರ ಡಿಸ್ಟಿಕ್ದು ನಾನು ನಿಮ್ಗೆ ಇಲ್ಲಿ ತೋರಿಸಿದೆ. ಇನ್ನು ಇದನ್ನು ಬಿಟ್ಟರೆ ಸರ್ ಈಗ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಎಲ್ಲಿದೆ ಅಂತೇಳಿ ಇಲ್ಲಿ ನೋಡ್ಕೊತ ಬಂದಾಗ ಇಲ್ಲಿ ಪ್ರಕಟಣೆ ಇದೆ ನೋಡ್ರಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ 3 ಡಾಟೆಡ್ ಮೇಲೆ ಇಲ್ಲಿ ಲೈನ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಪ್ರವೇಶ ಅಂತಿದೆ ನೋಡ್ರಿ. ಪ್ರವೇಶ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣಗಳ ಸಂಘ ಇದೆ ನೋಡ್ರಿ. ಅದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರವೇಶ 6ನೇ ತರಗತಿಯ ಪ್ರವೇಶ ಪರೀಕ್ಷೆಯ ಪ್ರಥಮ ಸುತ್ತಿನ ಫಲಿತಾಂಶ ಅಂತಿದೆ ನೋಡ್ರಿ. ಇಲ್ಲಿ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದಾಗ ಸ್ವಲ್ಪ ಇದು ನೆಟ್ವರ್ಕ್ ಎರರ್ ಬರ್ತಾ ಇದೆ. ಬಟ್ ನಿಮ್ಮದು ಆಲ್ರೆಡಿ ನಾನು ಹೇಳಿದ್ನಲ್ಲ ಈ ಮೊದಲನೇ ಸುತ್ತು ಒಳಗಡೆ ನೀವು ಆಯ್ಕೆ ಆಗಿದ್ರಪ್ಪ ಅಂತಂದಾಗ ಅಲ್ಲಿ 100% ನಿಮ್ಮ ಹೆಸರು ಕೂಡ ಇರ್ತದೆ. ತಾವು ಹೋಗಿ ಯಾವ ಸ್ಕೂಲಿಗೆ ಆಯ್ಕೆ ಆಗಿರ್ತದೆ ಅಲ್ಲಿಗೆ ಹೋಗಿ ಅಡ್ಮಿಷನ್ಸ್ಗಳನ್ನ ತಾವು ಮಾಡಿಕೊಡ್ರಿ ಆದಷ್ಟು ಬೇಗ. ಮತ್ತೇನು ಡೌಟ್ ಇದ್ದಪ್ಪ ಅಂದಾಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ, ನಾನು ರಿಪ್ಲೈನ ಮಾಡ್ತೀನಿ. ಓಕೆ, ಧನ್ಯವಾದಗಳು ರೀ.